टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನೋ ಮಂತ್ರಿ ಆಗಿರೋದಕ್ಕೆ ಅವ್ರು ಬಂದು ಧೈರ್ಯವಾಗಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದು ಧೈರ್ಯವಾಗಿ ಇಲ್ಲಿ ಬಂದು ಹೇಳಿದ್ರು. ಬೇರೆಯವ್ರಿಗೆ ಎಲ್ಲಿದೆ ಈ ಅವಕಾಶ? ಇದೊಂದು ದೊಡ್ಡ ದಂಧೆ ಆಗಿದೆ. ಮುಖ್ಯಮಂತ್ರಿ ಪದವಿಗೋಸ್ಕರ ಅಥವಾ ಇನ್ನೊಂದು ಪದವಿಗೋಸ್ಕರ ಎಲ್ಲಾರನ್ನೂ ಧ್ವಂಸ ಮಾಡಾಕ್ತೀನಿ ಅಂತ ಹೇಳಿದ್ರೆ ನಾವು ರಾಜಕೀಯ ನೈತಿಕತೆ ಎಲ್ಲಿದೆ? ಇದು ಈ ಸದನಕ್ಕೆ ಒಂದು ನೈತಿಕತೆ ಹಾಳಾಗೋಟ್ರೆ ದಯವಿಟ್ಟು ನೋಡಿ ದಿನೇಶ್, ಜಡ್ಜ್ಗಳ ಹೆಸರು ಹೇಳಿದ್ರಿ ನೀವು, ಹೇಳಿದ್ರಿ ಜಡ್ಜ್ಗಳು ಇದ್ದಾರೆ ಅಂತ. ಜಡ್ಜ್ಗಳು ಸದನದಲ್ಲಿ ಇದ್ದಾರೆ, ಕೇಂದ್ರದ ನಾಯಕರಿದ್ದಾರೆ ಇಲ್ಲಿ, ಮಾತಾಡ್ತೀರಾ? ಕೇಂದ್ರದ ನಾಯಕರಿದ್ದಾರೆ, ಯಾರಿದ್ದಾರೆ ಇಲ್ಲಿ? ಈ ರೀತಿ ನೋಡಿ ಒಂದು ನಿಮಿಷ. ಈಗ ವಿರೋಧ ಪಕ್ಷ ನಾಯಕರು ಏನೇನೋ ಹೇಳ್ತಾರೆ. ಚಂದ್ರಪ್ಪ ಅವರೇ, ಮಂತ್ರಿ ಪದವಿಗೋಸ್ಕರ ವಿರೋಧ ಪಕ್ಷ ನಾಯಕರಾಗಬೇಕು ಅಂತನೂ ಇರ್ಬೋದು, ಯಾರು ಗೊತ್ತು, ವಿರೋಧ ಪಕ್ಷ ನಾಯಕರಾಗಬೇಕು ಅಂತನೂ ಇರ್ಬೋದು. ನೋಡಿ, ಇವೆಲ್ಲ ಊಹೆಗೋಸ್ಕರ ಮಾತಾಡಬಾರ್ದಿಲ್ಲ. ವಿಧಾನಸಭೆಯಲ್ಲಿ ಊಹೆಗಳ ಮೇಲೆ ಮಾತಾಡಬಾರ್ದು. ಮಾನ್ಯ ಸಭಾಧ್ಯಕ್ಷರೇ, ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಸದನದ ಪ್ರತಿಯೊಬ್ಬ ಶಾಸಕರ ಗೌರವ ಪ್ರಶ್ನೆ ಇದೆ, ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಲೇಬೇಕು. ಮಾನ್ಯ ಮುಖ್ಯಮಂತ್ರಿ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕಾಗಿದೆ. ಮುಖ್ಯಮಂತ್ರಿ ಹೇಳ್ಬೇಕು, ನೀವಲ್ಲ ಮುಖ್ಯಮಂತ್ರಿ ಹೇಳ್ಬೇಕು. ಯಾಕಂದ್ರೆ ಮಂತ್ರಿಗಾಗಿರೋದು ಆಗಿದೆ ಅಂತಕ್ಕಂಥದ್ದನ್ನ ಮಂತ್ರಿಗೆ ಬೇಡವಾ? ಒಂದ್ ನಿಮಿಷ ಯಾರು ಸಮರ್ಥನೆ ಮಾಡಲಿಲ್ಲ, ಸಮರ್ಥನೆ ಮಾಡಲಿಲ್ಲ. ನಾನು ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ಈ ಸದನದ ಗಾಂಭೀರ್ಯತೆ ಹೆಂಗ್ ನಡೆದಿದೆ ಅಂತ ಎಚ್ ಕೆ ಪಾಲ್ಟ್ರೆ ನಮ್ಗಿಂತ ಚೆನ್ನಾಗಿ ಹೇಳ್ಬಲ್ರು. ಹಿಂದೆ ಇಲ್ಲಿ ಯಾವ್ದೋ ಒಬ್ರು ಅಶ್ಲೀಲ ವಿಡಿಯೋ ನೋಡಿದ್ರು ಅನ್ನೋ ಕಾರಣಕ್ಕೆ ಸದನದ ಹೊರಗಾಗ್ತಂತ ಘಟನೆ ಈ ಪೀಠದಿಂದ ಆರ್ಡರ್ ಬಂದಿತ್ತು. ಒಬ್ಬ ಸದನದ ಸಚಿವ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗ್ತಿದೆ ಅಂತ ಹೇಳಿದಾಗ್ಲೂ ಕೂಡ ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಿದ್ದಾರೆ? ಮುಖ್ಯಮಂತ್ರಿಗಳಿಂದ ಉತ್ತರ ನಿರೀಕ್ಷೆ ಮಾಡಿದೆ. ಬೇರೆ ಅದು ಯಾರ ಮೇಲೆ? ಸಚಿವ ಸಂಪುಟದ ಸದಸ್ಯರು ಮುಂಚೆ ಇದಕ್ಕೆ ಒಳ್ಳೆ ನೀವೇ ಉತ್ತರ ಕೊಡ್ತಾರೆ ಇದಕ್ಕೆ. ನೀವು ನಿಮ್ಮ ಸಚಿವ ಸಂಪುಟವನ್ನು ಕಾಪಾಡಿಕೊಳ್ಬೇಕು, ರಾಜ್ಯಕ್ಕೂ ಕೂಡ ಒಳ್ಳೆಯ ಸಂದೇಶ. ಇದಕ್ಕಿಂತ ಮೌಲ್ಯ ಹೇಳ್ದಾಗ್ತದೆ ಸುನೀಲ್. ಈಗ ಮನೆ ಮುಖ್ಯಮಂತ್ರಿ ಸಭಾಧ್ಯಕ್ಷರೇ